ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ವಾರದ ಅತಿಥಿಗಳು ನಾವು ಅಲ್ವಾ? ವಾರಕ್ಕೊಮ್ಮೆ ಭೇಟಿ ಆಗ್ತಾ ಇದೀವಿ. ಸೊ ಈ ಕ್ಲಾಸ್ ಒಂದೇ ಆದ್ರೂ ಕೂಡ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ, ನಿಮ್ಮನ್ನ ಭೇಟಿ ಆಗೋದು ಅಂದ್ರೆ ನನ್ಗಂತೂ ಬಹಳ ಖುಷಿಯ ಸಂಗತಿ. ಸೊ ನಿಮ್ಗೂ ಕೂಡ ಖುಷಿ ಆಗುತ್ತಾ? ಸರಿ, ಹಾಗಿದ್ರೆ ಯಾಕಂದ್ರೆ ವಿಜ್ಞಾನದ ಪಾಠದ ಜೊತೆಗೆ ನಿಮ್ಮಂತ ಮಕ್ಳ ಜೊತೆ ಬೆರೆಯೋದ್ರ ಮೂಲಕ ನಮ್ಮ ಜ್ಞಾನ ಕೂಡ ಇಮ್ಮಡಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಬೇಗ ಶುರು ಮಾಡೋಣ. ಬಹಳಷ್ಟು ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಬೇಕು. ಇವತ್ತಿನ ಕ್ಲಾಸ್ ನೀವೆಲ್ಲರಿಗೂ ತಿಳಿದಿರೋ ಹಾಗೆ ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ. ಸೊ ಎಲ್ಲಿವರೆಗೂ ನಿಂತಿತ್ತು ನಮ್ಮ ಪಾಠ? ಹೋದ್ ಕ್ಲಾಸ್ ನಲ್ಲಿ ವಾರಕ್ಕೆ ಒಂದ್ಸಲ ಬರ್ತೀರಾ ಮೇಡಮ್? ಹೇಗ್ ನೆನ್ಪಿರುತ್ತೆ, ಹೌದಾ? ಅಥವಾ ಗೊತ್ತಿದ್ಯಾ? ಹೋದ್ ಕ್ಲಾಸ್ ನಲ್ಲಿ ನಾವು ಎಂಡೇಂಜರ್ಡ್ ಅಂತ ಹೇಳಿದ್ರೆ ಅವನತಿಯ ಅಂಚಿನಲ್ಲಿ ಇರುವಂತಹ ಪ್ರಾಣಿಗಳು ಹಾಗೂ ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಪರಿಸರ ವ್ಯವಸ್ಥೆ, ಇವುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನೆನ್ಪಿದ್ಯಾ? ಅಂದ್ರೆ ಒಂದು ಪ್ರದೇಶದಲ್ಲಿರುವಂತಹ ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು, ಅಜೈವಿಕ ಘಟಕಗಳಾದಂತಹ ಹವಾಮಾನ, ಮಣ್ಣು, ಇವೆಲ್ಲವೂ ಕೂಡ ಒಂದು ಜಾಗದ ಪರಿಸರ ವ್ಯವಸ್ಥೆ ಅಥವಾ ಎಕೋಸಿಸ್ಟಮ್ ಅನ್ನ ನೋಡ್ಕೊಳೋಕೆ ಸಾಧ್ಯವಾಗುತ್ತೆ ಅಂತ. ಈಗ ಅದ್ರ ಮುಂದುವರೆದ ಭಾಗ ಕೆಂಪು ದತ್ತಾಂಶ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಕೆಂಪು, ರೆಡ್. ದತ್ತಾಂಶ ಅಂದ್ರೆ ಡೇಟಾ, ಪುಸ್ತಕ ಅಂದ್ರೆ ಬುಕ್. ಕೆಂಪು ದತ್ತಾಂಶ ಪುಸ್ತಕ ಅಂದ್ರೆ ರೆಡ್ ಡೇಟಾ ಬುಕ್ ಅನ್ನುವಂತಹ ಅರ್ಥ ಇಲ್ಲಿ ಮೂಡುತ್ತೆ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಕಾಣುತ್ತಾ? ನೋಡಿ, ಇದನ್ನ ರೆಡ್ ಡೇಟಾ ಬುಕ್ ಅಂತ ಕರಿತೀವಿ. ಏನು ರೆಡ್ ಡೇಟಾ ಬುಕ್ ಅಂದ್ರೆ? ಏನ್ ಅರ್ಥ ಆಗುತ್ತೆ ನಿಮ್ಗೆ? ನೋಡಿ, ಈ ಕೆಂಪು ದತ್ತಾಂಶ ಪುಸ್ತಕ ಅಂತ ಹೇಳಿದ್ರೆ ಇದು ಒಂದು ಆಕಾರ ಗ್ರಂಥ. ಈಗ ನಮ್ಗೆ ಕನ್ನಡ ಪಠ್ಯ ಪುಸ್ತಕಗಳಲ್ಲಿ ಉದಾಹರಣೆಗೆ ಒಂದು ಪಾಠ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಪಾಠ ಯಾವ್ದಿರಬಹುದು? ಓಕೆ, ಕುವೆಂಪುರವರ ಕುರಿತು ಯಾವ್ದೋ ಒಂದು ಪಾಠ ಇದೆ, ಪೂರ್ಣಚಂದ್ರ ತೇಜಸ್ವಿಯವರು ಬರ್ದಿರೋದು. ಅದೇನಂತ ಕೊಟ್ಟಿರ್ತಾರೆ? ಈ ಒಂದು ಪ್ರಸ್ತುತ ಪಾಠವನ್ನ ಪೂರ್ಣಚಂದ್ರ ತೇಜಸ್ವಿರವರ ಅಣ್ಣನ ನೆನಪು ಎಂಬ ಕೃತಿಯಿಂದ ಆರಿಸಲಾಗಿದೆ. ಇದರ ಆಕಾರ ಗ್ರಂಥ ಅಂದ್ರೆ ರೆಫರೆನ್ಸ್ ಬುಕ್ ಈ ಬುಕ್ ಅಂತ ಹೇಳಿ, ಅಣ್ಣನ ನೆನಪು ಅಂತ ಹೇಳಿರ್ತಾರೆ. ಅದೇ ರೀತಿ ಒಂದ್ ಪಾಠಕ್ಕೆ ಒಂದು ರೆಫರೆನ್ಸ್ ಬುಕ್ ಅನ್ನೋದಿರುತ್ತಲ್ಲ, ಹಾಗೇನೆ ನಮ್ಮ ದೇಶದಲ್ಲಿ ಅಪಾಯಕ್ಕೆ ಒಳಗಾದ ಎಲ್ಲಾ ಪ್ರಾಣಿಗಳು ಮತ್ತು ಸಸ್ಯಗಳ ದಾಖಲೆಯನ್ನ ಒಳಗೊಂಡಿರುವಂತಹ ಪುಸ್ತಕ, ಅದರ ಒಂದು ಆಕಾರ ಗ್ರಂಥ ಅಂದ್ರೆ ಕೆಂಪು ದತ್ತಾಂಶ ಪುಸ್ತಕ ಅಥವಾ ರೆಡ್ ಡೇಟಾ ಬುಕ್. ಆ ಬುಕ್ ಅಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಪ್ರಾಣಿಗಳು, ಸಸ್ಯಗಳು ಯಾವ್ದ್ಯಾವ್ದು ಅವನತಿಯ ಅಂಚನ್ನ ತಲುಪ್ತಾ ಇದೆ, ಎಂಡೇಂಜರ್ಡ್ ಆಗ್ತಾ ಇದೆ ಅಂತದ್ರ ಬಗ್ಗೆ ಒಂದು ದಾಖಲೆ ಒಳಗೊಂಡಿರುತ್ತೆ. ಈ ಕೆಂಪು ದತ್ತಾಂಶ ಪುಸ್ತಕವನ್ನ ಅಂತಾರಾಷ್ಟ್ರೀಯವಾಗಿ ಒಂದು ಸಂಸ್ಥೆ ನಿರ್ವಹಿಸುತ್ತೆ. ಭಾರತದಲ್ಲಿ ಕಂಡು ಬರುವಂತಹ ಅಪಾಯಕ್ಕೆ ಒಳಗಾದ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ದಾಖಲಿಸಲು ಭಾರತವೂ ಕೂಡ, ಈಗ ನೀವು ನೋಡ್ತಾ ಇರೋದು ಕೆಂಪು ದತ್ತಾಂಶ ಪುಸ್ತಕ ನಮ್ಮ ದೇಶದಲ್ಲಿ ನಾವು ಕಾಯ್ದಿರಿಸ್ಕೊಂಡಿರುವಂತಹದ್ದು. ಇಲ್ಲಿ ಸರ್ಕಾರಿ ಎಂಬಲಂಗಳೆಲ್ಲ ಇರುವಂತಹದ್ದು ಇರುತ್ತೆ. ಇದನ್ನ ರೆಡ್ ಡೇಟಾ ಬುಕ್ ಅಂತ ಕರೀತಾರೆ. ಇನ್ನು ಶಾಲೆಯ ಪ್ರವಾಸ ಅಂತ ಅಂದ ತಕ್ಷಣ ನೀವು ಈ ರಂಗನತಿಟ್ಟು, ಮಂಡಗದ್ದೆ ಪಕ್ಷಿಧಾಮ ಇಂಥ ಕಡೆ ಎಲ್ಲ ಹೋಗಿರಬಹುದು ಅಲ್ವಾ? ಸೊ ಈ ಒಂದು ಜಾಗಗಳನ್ನ ಪಕ್ಷಿಧಾಮ ಅಂತ ಕರೀತಾರೆ. ಯಾಕೆ?
ಯಾಕೆ ಅದನ್ನ ಪಕ್ಷಿಧಾಮ ಅಂತ ಕರೀತಾರೆ? ಯಾಕಂದ್ರೆ ಇಲ್ಲಿ ವಲಸೆ ಅಂದ್ರೆ ಮೈಗ್ರೇಷನ್ಗೆ ಬಂದಂತಹ ಹಕ್ಕಿಗಳು ಕಾಣ್ಲಿಕ್ಕೆ ಸಿಗುತ್ತೆ. ಈ ಹಕ್ಕಿಗಳು ಮೂಲತಃ ಭಾರತದಾಗಿರೋದಿಲ್ಲ, ಪ್ರಪಂಚದ ಇತರ ಭಾಗಗಳಿಂದ ಹಾರ್ಕೊಂಡು ಇಲ್ಲಿಗೆ ಬರುತ್ತೆ. ಆ ಒಂದು ಪಕ್ಷಿಯ ಒಂದು ಜಾಗ ಯಾವ್ದಿದೆ, ತವರು ಮನೆ ಏನಿದೆ, ಅದರ ಹವಾಮಾನ ವೆದರ್ ಕಂಡೀಷನ್ ಅಲ್ಲಿ ಉಂಟಾಗುವಂತಹ ಬದಲಾವಣೆಯಿಂದ ವಲಸೆ ಹಕ್ಕಿಗಳು ಪ್ರತಿ ವರ್ಷ ನಿರ್ದಿಷ್ಟ ಸಮಯದಲ್ಲಿ ಬಹು ದೂರದ ಪ್ರದೇಶಗಳಿಗೆ ಹಾರಿ ಹೋಗುತ್ತೆ. ಓಕೆ, ಅಟ್ ಅ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅದು ಬಹಳ ಕಮ್ಮಿ ಜಾಗ ಅಲ್ಲ, ತುಂಬಾ ದೂರದ ಜಾಗಗಳಿಗೆ ಹಾರಿ ಹೋಗುತ್ತೆ. ಅತಿಯಾದ ಚಳಿ ಮತ್ತು ವಾಸಿಸಲಾಗದ ಪರಿಸ್ಥಿತಿಗಳಿಂದಾಗಿ ಹಕ್ಕಿಗಳು ದೂರದ ಪ್ರದೇಶಗಳಿಗೆ ಮೊಟ್ಟೆ ಇಡಲು ಹೋಗುತ್ತೆ. ಸೊ ಅದು ತನ್ನ ಒಂದು ಮೊಟ್ಟೆಯನ್ನ ಇಡುವಂತಹ ಸಮಯದಲ್ಲಿ ಏನಾಗುತ್ತೆ, ತುಂಬಾ ಚಳಿ ಇದ್ದಾಗ ಅಥವಾ ವಾಸಿಸಕ್ಕೆ ಆಗದಿರುವಂತಹ ಜಾಗದಲ್ಲಿ ಇದ್ದಾಗ ಮೊಟ್ಟೆ ಇಟ್ರೆ ಮೊಟ್ಟೆಗೂ ಹಾಗೂ ಮೊಟ್ಟೆಯನ್ನಿಟ್ಟಂತಹ ಪಕ್ಷಿಗೂ ಎರಡಕ್ಕೂ ಕಷ್ಟ ಅಲ್ವಾ? ಅದಕ್ಕೋಸ್ಕರ ತನಗೆ ಸೂಕ್ತ ಅನ್ಸುವಂತಹ ಜಾಗಗಳಿಗೆ ಅವು ವಲಸೆ ಹೋಗುತ್ತೆ. ಹೆಚ್ಚಿನ ದೂರವನ್ನ ಕ್ರಮಿಸಿ ಬೇರೊಂದು ಸ್ಥಳವನ್ನ ತಲುಪುವ ಹಕ್ಕಿಗಳಿಗೆ ವಲಸೆ ಹಕ್ಕಿಗಳು ಅಥವಾ ಮೈಗ್ರೇಟರಿ ಬರ್ಡ್ಸ್ ಅಂತ ಕರೀತಾರೆ. ಓಕೆ, ತಿಳಿತಾ ಮಕ್ಕಳೇ ಮೈಗ್ರೇಟರಿ ಬರ್ಡ್ಸ್ ಬಗ್ಗೆ? ವೆರಿ ಗುಡ್. ವಲಸೆಯ ಹಕ್ಕಿಗಳ ಬಗ್ಗೆ ತಿಳಿದಾಯ್ತು, ರೆಡ್ ಡೇಟಾ ಬುಕ್ ಬಗ್ಗೆ ತಿಳಿದಾಯ್ತು, ಕೆಂಪು ದತ್ತಾಂಶ ಪುಸ್ತಕದ ಬಗ್ಗೆ ತಿಳಿದಾಯ್ತು. ಈಗ ಸಾಮಾನ್ಯವಾಗಿ ಒಂದ್ ಸ್ವಲ್ಪ ಟೈಮ್ ಇಂದ ಒಂದ್ ಜೋಕ್ ಬರದಪ್ಪ. ಈ ಒಂದು ಪುಸ್ತಕವನ್ನ ನಾವು ಏನ್ ಪೇಪರ್ನ ಓದ್ತೀವಲ್ಲ, ಅದನ್ನು ಮಾಡ್ಲಿಕ್ಕೆ ಸುಮಾರಷ್ಟು ಮರಗಳನ್ನ ಕಡಿತಾರಂತೆ. ಕಡ್ದಂತಹ ಮರದಿಂದ ಪ್ರಕೃತಿ ವಿಕೋಪಗಳು ಉಂಟಾಗುತ್ತೆ. ಹಾಗಾಗಿ ಮರಗಳನ್ನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಪುಸ್ತಕವನ್ನ ಓದೋದ್ನ ಬಿಡ್ಬೇಕು. ಸೊ ಅದರಿಂದ ಪುಸ್ತಕ ಓದೋದ್ನ ಬಿಟ್ಬಿಟ್ರೆ ಪುಸ್ತಕ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಪುಸ್ತಕನ ಮ್ಯಾನುಫ್ಯಾಕ್ಚರ್ ಆಗ್ಲಿಕ್ಕೆ ಮರವನ್ನ ಕಡಿಯೋದ್ ನಿಲ್ಸ್ಬಹುದು ಅನ್ನೋದ್ರ ಬಗ್ಗೆ ಒಂದ್ ಜೋಕ್ ಇತ್ತು. ಸರಿನಾ ಹಾಗ್ ಮಾಡದ್ ನಾವು? ಮಾಡ್ತೀರಾ ನೀವು ಹಾಗೆ? ಖಂಡಿತ ಇಲ್ಲ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದು ಒಂದು ಇದ್ದೇ ಇರುತ್ತೆ. ಈಗ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಯಾವ ರೀತಿ ಇರುತ್ತೋ ಅದೇ ರೀತಿ ಒಂದು ಜಾಣತನ ಅನ್ನೋದು ಕೂಡ ಹಾಗೆ ಇರುತ್ತೆ. ಜಾಣತನ ಅಂದ್ರೆ ಏನು? ಏನು ಜಾಣತನ ಅಂದ್ರೆ? ಈಗ ಉದಾಹರಣೆಗೆ ಒಂದು ಪುಸ್ತಕ ಇರುತ್ತೆ ಅಂತ ಇಟ್ಕೊಳ್ಳಿ. ನನ್ನ ಹತ್ರ ಇಲ್ಲೊಂದು ಪುಸ್ತಕ ಇದೆ. ಈ ಪುಸ್ತಕದಲ್ಲಿ ನಾವು ಬರವಣಿಗೆನ ಬರಿತೀವಿ, ಹೀಗ್ ಬರಿತಾ ಹೋಗ್ತೀವಿ ನಾವು. ಓಕೆ, ಈ ಪುಸ್ತಕ ಬರ್ದಾದ್ಮೇಲೆ ಕೊನೆಯಲ್ಲಿ ಒಂದಿಷ್ಟು ಹಾಳೆಗಳು ಉಳಿದ್ಬಿಡುತ್ತೆ. ಹೀಗೆ ಈಗ ಉಳಿದಂತ ಈ ಹಾಳೆಯನ್ನ ನಾವ್ ಏನ್ ಮಾಡ್ತೀವಿ, ಪುಸ್ತಕ ಸಮೇತವಾಗಿ ಹಾಗೆ ಅದನ್ನ ಖಾಲಿ ಬಿಟ್ಬಿಡ್ತೀವಿ. ಹೌದಾ? ಹಾಗ್ ಮಾಡೋ ಬದಲು ಆ ಹಾಳೆಯನ್ನ ನೀಟಾಗಿ ಹರಿದು, ಆ ಹಾಳೆಗಳೆಲ್ಲ ಎಷ್ಟೊಂದ್ ಪುಸ್ತಕಗಳಿರುತ್ತೆ. ಈಗ ನಿಮ್ಗೆ ಗಣಿತದ ಪುಸ್ತಕ ಇರುತ್ತೆ, ಸಮಾಜ ವಿಜ್ಞಾನದ ಪುಸ್ತಕ ಇರುತ್ತೆ, ವಿಜ್ಞಾನದ ಪುಸ್ತಕ ಇರುತ್ತೆ, ಇಂಗ್ಲಿಷ್ ಪುಸ್ತಕ ಇರುತ್ತೆ. ಆ ಒಂದು ಬುಕ್ಕಿನ ಕೊನೆಯಲ್ಲಿರುವಂತಹ ಹಾಳೆಗಳನ್ನೆಲ್ಲ ಒಟ್ಟು ಕೂಡಿಸಿ ಕ್ರೋಢೀಕರಿಸಿ ಅದನ್ನ ನೀಟಾಗಿ ಕಟ್ ಮಾಡಿ ಈ ರೀತಿ ಒಂದು ಪುಸ್ತಕವನ್ನ ನೀವೇ ಮಾಡ್ಕೋಬಹುದು. ಇದೆಲ್ಲ ನೋಡಿ, ಇದೆಲ್ಲ ಸ್ವಲ್ಪ ನನ್ನ ಮಕ್ಳಿಗೆ ಈಚಿರೋದು ಇದೆಲ್ಲ. ಸೊ ಪುಸ್ತಕ ನೋಡಿ ಈ ರೀತಿಯಾಗಿ ನೀವು ಮಾಡ್ಕೊಬಹುದು. ಏನ್ ಮಾಡ್ತಾ ಇದೀನಿ ನಾನಿಲ್ಲಿ? ರೀಯೂಸಿಂಗ್ ಆಫ್ ದ ಪೇಪರ್. ಅರ್ಥ ಆಯ್ತಾ? ಸೊ ಹಳೆಯ ಖಾಲಿ ಹಾಳೆಗಳು, ಪುಸ್ತಕದಿಂದ ಹಾಳೆಗಳನ್ನೆಲ್ಲ ಕಟ್ ಮಾಡಿ ಅದಕ್ಕೊಂದು ರೂಪಾಂತರವನ್ನ ಕೊಟ್ಟು ಈ ರೀತಿ ಒಂದು ಬೈಂಡಿಂಗ್ ಹಾಕಿದ ತಕ್ಷಣ ಹೊಸದೊಂದು ಪುಸ್ತಕ ಆಯ್ತು. ಇದನ್ನ ರಫ್ ಪುಸ್ತಕ ರೀತಿನೋ ಅಥವಾ ಯಾವ್ದೋ ವಿಷಯಗಳನ್ನ ಬರ್ದಿಟ್ಕೊಳ್ಲಿಕ್ಕೋ ನಾವು ಅದನ್ನ ಯೂಸ್ ಮಾಡ್ಕೊಂತ ಬರಬಹುದು. ಸೊ ಇದು ಈ ಪುಸ್ತಕ ಪೇಪರ್ ಇಂದ ಉಂಟಾಗುವಂತಹ ಸಮಸ್ಯೆಗಳಿಗೆ ನಾವೇ ಕಂಡುಕೊಂಡಂತಹ ಜಾಣತನದ ಪರಿಹಾರ ಆಗ್ತಾ ಹೋಗುತ್ತೆ. ಅದೇ ರೀತಿ ಎಲ್ಲಾರ ಮನೇಲೂ ಈ ತರದೊಂದು ಡೈರಿಗಳು ಇದ್ದೇ ಇರುತ್ತೆ. ಹೌದಾ? ಒಂದು ಸಿಮೆಂಟ್ ತಗೊಳಕ್ ಹೋದಾಗ ಸಿಕ್ಕಿರುವಂತಹ ಡೈರಿ ಇದು. ಅದೇ ರೀತಿ ಹೊಸ ವರ್ಷ ಆರಂಭ ಆಗ್ತಿದ್ದಂಗೆ ಒಂದು ಡೈರಿ ಕೊಡ್ತಾರೆ. ಅಂತಹ ಡೈರಿಗಳನ್ನು ಹಾಗೆ ಬಿಡೋ ಬದಲು ಅದ್ರಲ್ಲಿ ನೀವು ನಿಮ್ಮ ಲೆಕ್ಕಾಚಾರಗಳನ್ನು ಅಥವಾ ಬರವಣಿಗೆನೋ ಮಾಡ್ಕೊಳ್ಲಿಕ್ಕೆ ಉಪಯೋಗಿಸ್ಕೊಂತ ಬರಬಹುದು. ಈ ರೀತಿಯಾಗಿ ನೀವು ಉಪಯೋಗಿಸ್ಕೊಂತ ಬರಬಹುದು. ತಿಳಿತಾ? ಸೊ ಇದನ್ನ ನಾವ್ ಏನ್ ಮಾಡ್ತಾ ಇರೋದು? ಇದನ್ನೇನಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ? 3 R's ಅಂತ ಕರೀತಾರೆ.
ರೆಡ್ಯೂಸ್, ರೀಯೂಸ್, ರೀಸೈಕಲ್. ಅರ್ಥ ಆಯ್ತಾ? ಇದನ್ನ 3 Rs ಅಂತ ಕರೀತಾರೆ. ಏನೇನದು? ರೆಡ್ಯೂಸ್, ರೀಯೂಸ್ ಹಾಗೂ ರೀಸೈಕಲ್. ಕನ್ನಡದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಮರುಬಳಕೆ ಮಾಡಿ, ಮರುಬಳಕೆ ಮಾಡಿ, ಕ್ಷಮಿಸಿ, ರೆಡ್ಯೂಸ್ ಅಂತ ಹೇಳಿದ್ರೆ ವೆಚ್ಚ ಆಗುವಂಥದ್ನ ಕಡಿಮೆ ಮಾಡು. ರೀಯೂಸ್ ಅಂತ ಹೇಳಿದ್ರೆ ಮರುಬಳಕೆ ಮಾಡು. ರೀಸೈಕಲ್ ಅಂತ ಹೇಳಿದ್ರೆ ಚಕ್ರೀಕರಣ, ಮರುಚಕ್ರೀಕರಣವನ್ನ ಮಾಡು. ರೆಡ್ಯೂಸ್, ರೆಡ್ಯೂಸ್ ಅಂದ ತಕ್ಷಣ ಏನ್ ಅರ್ಥ ಆಯ್ತು ನಮ್ಗೀಗ? ಈ ತರ ಪುಸ್ತಕದ ಹಾಳೆಗಳಲ್ಲಿ ಗೀಚೋದು, ಬರೆಯೋದು, ಬೇಡದಿರೋಂಥದ್ನ ಬರೆಯೋದ್ನ ಕಮ್ಮಿ ಮಾಡು, ರೆಡ್ಯೂಸ್ ಮಾಡು. ರೀಯೂಸ್, ಈಗ ಈ ಒಂದು ಪುಸ್ತಕದಲ್ಲಿ ಇದ್ದಂತಹ ಹಾಳೆಯನ್ನ ನಾನು ಮತ್ತೆ ಅದನ್ನ ರೀಯೂಸ್ ಮಾಡ್ಕೊಂಡು ಹೊಸ ಪುಸ್ತಕವನ್ನ ಮಾಡಿದ್ದೀನಿ. ರೀಸೈಕಲ್, ಈಗ ಪುಸ್ತಕದ ಒಂದು ಹಾಳೆಯಲ್ಲಿ ಏನೋ ಒಂದು ಬರ್ದಿರ್ತೀರಾ, ಈ ಹಾಳೆ ಹಾಗೆ ಖಾಲಿ ಇರುತ್ತೆ, ಇಲ್ಲಿ ಮತ್ತೆ ಬರ್ಕೊಳ್ಲಿಕ್ಕೆ ಹೋಗೋದು. ಅದೇ ರೀತಿ ರೀಸೈಕಲ್ ಮಾಡು. ಈಗ ಇದು ನಮ್ಮ ಭಾರತೀಯರಿಗೆ ಹೇಳ್ಕೊಡ್ಬೇಕು. ನಾವ್ ಎಷ್ಟ್ ಚೆನ್ನಾಗ್ ಮಾಡ್ತೀವಿ. ಈಗ ಮನೆಗೆ ಏನೋ ಒಂದು ಎಣ್ಣೆಯನ್ನ ತರ್ತೀವಿ, ಎಣ್ಣೆ ಡಬ್ಬವನ್ನ ತರ್ತೀವಿ, ಮತ್ತೆ ಅದ್ರಲ್ಲಿ ಏನಾದ್ರೂ ತುಂಬಿಸಿರ್ತೀವ? ಹೌದಲ್ವಾ? ಈಗ ಮನೆಗೆ ಹಾರ್ಲಿಕ್ಸೋ ಬೋರ್ಮಿಟಾನೋ ತಗೊಂಬರ್ತೀವಿ, ಅದನ್ನ ತೆಗ್ದ್ ನೋಡಿದಾಗ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಕಾಳ್ಮೆಣ್ಸೋ ಖಾರದ ಪುಡಿನೋ ಇರುತ್ತೆ. ಸೊ ಅಂದ್ರೆ ರೀಸೈಕಲ್ ಮಾಡ್ತಾ ಹೋಗೋದು, ರೀಯೂಸ್ ಮಾಡ್ತಾ ಹೋಗೋದು ಅನ್ನೋಂಥ ಅರ್ಥ ಇಲ್ಲಿ ಬರುತ್ತೆ. ಯಾತಕ್ಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅರಣ್ಯ ನಾಶದ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಅದು ಮರಗಳನ್ನ ಕಡಿದು ಹಾಕೋದು. ಈಗ 1 ಟನ್ ಕಾಗದವನ್ನ ತಯಾರಿಸಲು, ಇನ್ ಆರ್ಡರ್ ಟು ಪ್ರೊಡ್ಯೂಸ್ 1 ಟನ್ ಆಫ್ ಪೇಪರ್, ಪೂರ್ಣ ಬೆಳೆದಂತಹ 17 ಮರಗಳ ಬೇಕಾಗುತ್ತೆ. ಸೊ 17 ಮರಗಳನ್ನ ನಾವು ಕೊಂದ ನಂತರ 1 ಟನ್ ಪೇಪರ್ ಅನ್ನ ನಾವು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. 1 ಟನ್ ಪೇಪರ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ನಾವು ಕಾಗದವನ್ನ ಉಳಿತಾಯ ಮಾಡಬೇಕು. ಸೊ ಕಾಗದವನ್ನ 5 ರಿಂದ 7 ಬಾರಿ ಮರುಚಕ್ರೀಕರಣಗೊಳಿಸಿ, ಮರುಚಕ್ರೀಕರಣ ಅಂದ್ರೆ ರೀಸೈಕಲ್ ಮಾಡಿ ಬಳಸಬಹುದು. ಸೊ ಅಷ್ಟ್ ಮಾತ್ರ ಅಲ್ಲ, ಒಂದೊಮ್ಮೆ ಪ್ರತಿ ವಿದ್ಯಾರ್ಥಿ ಒಂದು ದಿನಕ್ಕೆ ಕನಿಷ್ಠ ಒಂದು ಹಾಳೆ ಕಾಗದವನ್ನ ಉಳಿಸಿದ್ರೆ ನಾವು ಒಂದು ವರ್ಷಕ್ಕೆ ಅನೇಕ ಮರಗಳನ್ನ ಉಳಿಸಬಹುದು. ಹಾಗಂತ ನಾವು ನೋಟ್ಸ್ ತಗೊಳೋದ್ ಬೇಡ. ಈ ರೀತಿಯಾಗಿ ನಾವು ಮರಗಳನ್ನ ಸಂರಕ್ಷಣೆ ಮಾಡೋಣ ಅಂತ ಯೋಚನೆ ಮಾಡ್ಬೇಡಿ. ಇಲ್ಲಿ ವೇಸ್ಟೇಜ್ ಆಫ್ ಪೇಪರ್, ಯೂಸಿಂಗ್ ಆಫ್ ಪೇಪರ್ ಇಸ್ ನಾಟ್ ರಾಂಗ್, ವೇಸ್ಟಿಂಗ್ ಆಫ್ ಪೇಪರ್ ಇಸ್ ರಾಂಗ್. ತಿಳಿತಾ? ಸುಮ್ನೆ ಗೀಚ್ ಹಾಕ್ಲಿಕ್ಕೆ ಆ ರೀತಿಯಾಗಿ ನೀವು ವೇಸ್ಟ್ ಮಾಡ್ಬೇಡಿ ಅನ್ನೋದು ಇದರಿಂದ ನಾವು ಅರ್ಥ ಮಾಡ್ಕೊಂತ ಬರ್ಬೇಕಾಗತ್ತೆ. ನಾವು ಕಾಗದದ ಉಳಿತಾಯವನ್ನ ಮಾಡ್ಬೇಕಾಗುತ್ತೆ. ಬಳಸಿದ ಕಾಗದವನ್ನ ಮರುಬಳಕೆ ಮತ್ತು ಮರುಚಕ್ರೀಕರಣ ಮಾಡ್ಬೇಕು. ಇದರಿಂದ ನಾವು ಮರಗಳನ್ನಷ್ಟೇ ಅಲ್ಲ, ಕಾಗದ ತಯಾರಿಸಲು ಬೇಕಾಗುವಂತಹ ಶಕ್ತಿ, ಪವರ್ ಮತ್ತು ನೀರನ್ನ ಸಹ ಉಳಿತಾಯ ಮಾಡಬಹುದು. ಅಲ್ಲದೆ ಕಾಗದ ತಯಾರಿಸಲು ಬಳಸುವ ಹಾನಿಕಾರ ರಾಸಾಯನಿಕಗಳ ಬಳಕೆಯ ಪ್ರಮಾಣವನ್ನ ಕೂಡ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಮಕ್ಳೇ, ನಿಮ್ಮೆಲ್ಲರಿಗೂ ನೆನ್ಪಿದೆ ಅನ್ಸುತ್ತೆ, ಈ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ ಈ ಒಂದು ಪಾಠವನ್ನ ನಾವು ಶುರು ಮಾಡಿದ್ದೆ ಡಿಫಾರೆಸ್ಟೇಷನ್ ಅಂದ್ರೆ ಅರಣ್ಯಗಳ ನಾಶಗಳ ಕುರಿತು ಮಾತಾಡ್ತೀವಿ. ಈಗ ಈ ಪಾಠದ ಕೊನೆಯ ಹಂತವನ್ನ ತಲುಪಿದೀವಿ. ಈ ಸಮಯದಲ್ಲಿ ನಾವು ಕಲಿತಾ ಇರುವಂತಹ ವಿಷಯ ಅಫಾರೆಸ್ಟೇಷನ್. ಅಫಾರೆಸ್ಟೇಷನ್ ಅಂತ ಹೇಳಿದ್ರೆ ಏನು? ಯಾರ್ ಹೇಳ್ತೀರಾ? ಮರಗಳನ್ನ ಕಡಿದು ಹಾಕ್ಲಿಕ್ಕೆ ನಾವು ಡಿಫಾರೆಸ್ಟೇಷನ್ ಅಂತ ಕರಿತೀವಿ. ಅದೇ ರೀತಿ ಅಫಾರೆಸ್ಟೇಷನ್ ಅಂತ ಹೇಳಿದ್ರೆ ಅಥವಾ ರೀಫಾರೆಸ್ಟೇಷನ್ ಅಂತ ಹೇಳಿದ್ರೆ ಮರು ಅರಣ್ಯೀಕರಣ.
ಮರು ಅರಣ್ಯೀಕರಣ ಇದು ಅರಣ್ಯ ನಾಶಕ್ಕೆ ಇರುವಂತಹ ಒಂದು ಬಹಳ ಪರಿಣಾಮಕಾರಿಯಾಗಿರುವಂತಹ ಪರಿಹಾರ. ಈ ಮರು ಅರಣ್ಯೀಕರಣ ಅಂತ ಹೇಳಿದ್ರೆ ನಾಶವಾದಂತಹ ಅರಣ್ಯ ಪ್ರದೇಶಗಳಲ್ಲಿ ಹೊಸ ಸಸ್ಯಗಳನ್ನ ನೆಡೋದು. ಹಾಗೆ ನೆಡುವ ಸಸ್ಯಗಳು ಅದೇ ಅರಣ್ಯ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಪ್ರಭೇದ ಅಂತ ಹೇಳಿದ್ರೆ ಸ್ಪೀಸೀಸ್ ಆಗಿರುತ್ತೆ. ಅದೇ ಜಾಗದಲ್ಲಿ ಕಂಡು ಬರುವಂತದ್ದು. ನಾವು ಎಷ್ಟು ಮರಗಳನ್ನ ಕಡಿಯುತ್ತೇವೋ ಕನಿಷ್ಠ ಅಷ್ಟು ಸಸಿಗಳನ್ನ ಕಡ್ಡಾಯವಾಗಿ ನೆಡಬೇಕಾಗತ್ತೆ. ಮರು ಅರಣ್ಯೀಕರಣವು ನೈಸರ್ಗಿಕವಾಗಿಯೂ ನಡೆಯುತ್ತೆ. ಸೊ ನೈಸರ್ಗಿಕವಾಗಿ ಹೇಗ್ ನಡೀತಾ ಹೋಗುತ್ತೆ ಯಾರಿಗಾದ್ರೂ ಗೊತ್ತಿದ್ಯಾ? ಅಳಿಲು ಬಗ್ಗೆ ಕೇಳಿದೀರಾ? ಸ್ಕ್ವಿರಲ್. ಈ ಸ್ಕ್ವಿರಲ್ ಏನ್ ಮಾಡುತ್ತೆ ಅಂದ್ರೆ ಈ ಆ ಈ ಬೀಜಗಳು ಸೀಡ್ಸ್ ಗಳೇನಿದೆ ಅದನ್ನೆಲ್ಲ ಕೂಡಿಡೋ ಕೆಲಸ ಮಾಡುತ್ತೆ. ಹೇಗ್ ಕೂಡಿಡುತ್ತೆ? ಅದು ಮಣ್ಣಿನಲ್ಲಿ ಬಚ್ಚಿಕ್ಕುತ್ತೆ. ಅದಾದ ನಂತರ ಮರ್ತ್ ಹೋಗುತ್ತೆ. ಆ ಮಣ್ಣಿನಲ್ಲಿ ಬಚ್ಚಿಟ್ಟಂತಹ ಬೀಜಗಳು ಮೊಳಕೆ ಹೊಡೆದು ಗಿಡ ಆಗಿ, ಗಿಡ ಮರವಾಗಿ, ಮರ ಹೆಮ್ಮರವಾಗಿ ಬೆಳೆಯುತ್ತೆ. ಈ ರೀತಿಯಾಗಿ ನೈಸರ್ಗಿಕವಾಗಿ ಅದು ಸಹಾಯ ಮಾಡ್ತಾ ಹೋಗುತ್ತೆ. ಅಷ್ಟ್ ಮಾತ್ರ ಅಲ್ಲದೆ ಅರಣ್ಯ ನಾಶವಾದಂತಹ ಪ್ರದೇಶವನ್ನ ಹಾಗೇ ಬಿಟ್ರೆ ಅದು ತಾನಾಗಿಯೇ ಮೊದಲ ಸ್ಥಿತಿಗೆ ಬರುತ್ತೆ. ಅದಕ್ಕೆ ನೇಚರ್ ಹೀಲ್ಸ್ ಅಂತ ಹೇಳ್ತಾರೆ. ಮಾತು ಕೇಳಿದೀರಾ? ಆದ್ರಿಂದ ನೈಸರ್ಗಿಕ ಮರು ಅರಣ್ಯೀಕರಣದಲ್ಲಿ ಮಾನವನ ಪಾತ್ರ ಇರೋದಿಲ್ಲ. ಈಗಾಗ್ಲೇ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಅರಣ್ಯಗಳ ಹಾನಿಗಳನ್ನ ಉಂಟು ಮಾಡಿದೀವಿ. ಒಂದೊಮ್ಮೆ ನಾವು ಮುಂದಿನ ಪೀಳಿಗೆಗೆ ಹಸಿರು ಸಂಪತ್ತನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಹೆಚ್ಚು ಮರಗಳನ್ನ ಬಳಸೋದು ಇರೋದೊಂದೇ ಅದಕ್ಕೆ ಮಾರ್ಗವಾಗಿರುತ್ತೆ. ಸೊ ಆದ್ರಿಂದ ಸಾಧ್ಯವಾದಷ್ಟು ಗಿಡಗಳನ್ನ ನೆಡಿರಿ. ಭಾರತದಲ್ಲಿ ನಾವು ಅರಣ್ಯ ಕಾಯ್ದೆಯನ್ನ ಹೊಂದಿದ್ದೀವಿ. ಅಂದ್ರೆ ಅರಣ್ಯ ಸಂರಕ್ಷಣೆ ಕಾಯ್ದೆಯನ್ನ ಹೊಂದಿದ್ದೀವಿ. ಸೊ ನೈಸರ್ಗಿಕ ಅರಣ್ಯಗಳನ್ನ ಕಾಪಾಡೋದು ಹಾಗೂ ಸಂರಕ್ಷಿಸೋದು ಮತ್ತು ಅರಣ್ಯದ ಒಳಗೆ ಅಥವಾ ಅರಣ್ಯದ ಸಮೀಪ ವಾಸಿಸುವ ಜನರ ಮೂಲಭೂತ ಅಗತ್ಯಗಳನ್ನ ಪೂರೈಸೋದು ಈ ಕಾಯ್ದೆಯ ಉದ್ದೇಶವಾಗಿದೆ. ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಆದ್ರಿಂದ ಸಮಯ ಸಿಕ್ಕಾಗೆಲ್ಲ ಗಿಡಗಳನ್ನ ನೆಡುವಂತಹ ಉತ್ತಮವಾದಂತಹ ಕೆಲ್ಸವನ್ನ ನೀವು ಮಾಡ್ಬೇಕಾಗತ್ತೆ. ಅಂಡ್ ನಾ ಹೇಳ್ದಂಗೆ ಒಂದು ವಸ್ತುವನ್ನ ನಾವು ಮರು ಬಳಸೋದ್ರಿಂದ ಪುನರ್ ಅದರ ಬಳಕೆ ಮಾಡೋದ್ರಿಂದ ಎಷ್ಟೋ ಮರಗಳನ್ನ ಕಡಿದು ಹಾಕೋದನ್ನ ನಾವು ನಿಲ್ಲಿಸಬಹುದು, ತಡೆಯನ್ನ ತರಬಹುದು. ಆದ್ರಿಂದ ನಿಮ್ಮ ಕೈಯಲ್ಲಿ ಸಾಧ್ಯವಾದ ಮಟ್ಟಿಗೆ ನೀವು ಪರಿಸರ ಸ್ನೇಹಿ ಆಗಿ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಆಗಿ ಕೆಲಸ ಮಾಡ್ತಾ ಬನ್ನಿ ಅನ್ನೋದೇ ಈ ಒಂದು ಪಾಠದ ಮುಖ್ಯ ಉದ್ದೇಶ. ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಂರಕ್ಷಣೆಯನ್ನ ಮಾಡುವಂತಹದ್ದು. ಸೊ ಈ ಒಟ್ಟಾರೆ ಈ ಪಾಠದಲ್ಲಿ ನಾವು ವನ್ಯಜೀವಿಗಳ ಸಂರಕ್ಷಣೆ ಮತ್ತು ಅರಣ್ಯ ನಾಶದ ತಡೆಗಟ್ಟುವಿಕೆಗಾಗಿ ಮೀಸಲಿಟ್ಟಂತಹ ಪ್ರದೇಶಗಳಾದಂತಹ ವನ್ಯಜೀವಿ ಧಾಮ, ವೈಲ್ಡ್ ಲೈಫ್ ಸ್ಯಾಂಚುರಿ, ರಾಷ್ಟ್ರೀಯ ಉದ್ಯಾನ, ನ್ಯಾಷನಲ್ ಪಾರ್ಕ್ ಮತ್ತು ರಕ್ಷಿತ ಅಥವಾ ಮೀಸಲು ಜೀವಿಗೋಳ ಬಯೋಸ್ಫಿಯರ್ ರಿಸರ್ವ್ ಅಂತ ಕರಿತೀವಿ. ಇದುಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಜೀವ ವೈವಿಧ್ಯತೆಗಳ ಬಗ್ಗೆ ತಿಳ್ಕೊಂತಾ ಹೋದ್ವಿ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವಂತಹ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತುಗಳಿಗೆ ಫ್ಲೋರಾ ಅಂಡ್ ಫೌನಾ ಅಂತ ಕರೀತಾರೆ ಅನ್ನೋದ್ರ ಬಗ್ಗೆ ತಿಳಿದ್ವಿ. ಅಳಿವಿನ ಅಂಚಿಗೆ ಸಾಕ್ತಾ ಇರುವಂತಹ ಪ್ರಭೇದಗಳನ್ನ ಅಪಾಯಕ್ಕೆ ಒಳಗಾದ ಪ್ರಭೇದಗಳು ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಕರೀತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಕೆಂಪು ದತ್ತಾಂಶ ಪುಸ್ತಕ ರೆಡ್ ಡೇಟಾ ಬುಕ್ ಬಗ್ಗೆ ತಿಳ್ಕೊಂಡ್ವಿ. ವಲಸಿಗೆ ಬರುವಂತಹ ಪಕ್ಷಿಗಳು ಮತ್ತು ಮರಗಳು ಶಕ್ತಿ ಮತ್ತು ನೀರನ್ನ ಉಳಿಸಲು ನಾವು ಹೇಗೆ ಕಾಗದದ ಉಳಿತಾಯ, ಮರುಬಳಕೆ ಮತ್ತು ಮರುಚಕ್ರೀಕರಣವನ್ನ ಮಾಡ್ಬೇಕು. ರೆಡ್ಯೂಸ್, ರಿಯೂಸ್, ರೀಸೈಕಲ್ ಇದ್ರ ಬಗ್ಗೆ ತಿಳ್ಕೊಂಡ್ವಿ. ನಾಶಗೊಂಡಂತಹ ಅರಣ್ಯ ಪ್ರದೇಶಗಳಲ್ಲಿ ನೆಟ್ಟು ಆ ಅರಣ್ಯವನ್ನ ಬೆಳೆಸೋದು ನಮ್ಮೆಲ್ಲರ ಹೊಣೆ ಅನ್ನೋದನ್ನ ಕೂಡ ನಾವು ಈ ಒಂದು ಪಾಠದ ಮೂಲಕ ತಿಳ್ಕೊಂಡ್ವಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ ಈ ಒಂದು ಪಾಠವನ್ನ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಮುಂದಿನ ಭೇಟಿ ಯಾವಾಗ ಆಗುತ್ತೆ? ಮುಂದಿನ ಬುಧವಾರನೇ ಅಲ್ವಾ? ಆ ಸಮಯದಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಿಮ್ಗೆ ಕೇಳಲಾಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ಬೇಕಾಗಿ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು ಹೊಸದೊಂದು ಪಾಠದ ಕಡೆಗೆ ಗಮನವನ್ನ ಕೊಡೋಣ. ಈ ಪಾಠ ಎಲ್ಲರಿಗೂ ಅರ್ಥ ಆಯ್ತಾ? ಯಾರಿಗಾದ್ರೂ ಈ ಪಾಠದಲ್ಲಿ ಏನಾದ್ರೂ ಡೌಟ್ಸ್ ಗಳಿದ್ರೆ, ಅನುಮಾನಗಳಿದ್ರೆ, ಪ್ರಶ್ನೆಗಳಿದ್ರೆ ಮುಕ್ತವಾಗಿ ನೀವು ನಮ್ಗೆ ಚಾಟ್ ಮೂಲಕ ಕೇಳಬಹುದು ಅಥವಾ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಕೂಡ ಪ್ರಶ್ನೆಗಳನ್ನ ಹಾಕಬಹುದು. ಸೊ
ಸೊ ಇದನ್ನ ಹೇಳ್ತಾ ಮುಂದಿನ ಅಧ್ಯಾಯ, ಮುಂದಿನ ಚಾಪ್ಟರ್ ಒಂದಿಗೆ ಸಾಗೋಣ. ಮತ್ತೊಂದು ಬಹಳ ಕೌತುಕತೆಯನ್ನ ಮತ್ತೆ ಜ್ಞಾನವನ್ನ ನಿಮ್ಮಲ್ಲಿ ತುಂಬುವಂತಹ ಪಾಠ, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ. ಏನಿದ್ರ ಅರ್ಥ? ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂತ ಹೇಳಿದ್ರೆ ಏನು? ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ಅಂತ. ನೀವು ನಿಮ್ಮ 7ನೇ ತರಗತಿಯಲ್ಲಿ, ವೆನ್ ಯು ಆರ್ ಇನ್ ಕ್ಲಾಸ್ 7, ಯು ಹ್ಯಾಡ್ ಲರ್ನ್ಡ್ ಅಬೌಟ್ ಸರ್ಕ್ಯುಲೇಟರಿ ಸಿಸ್ಟಮ್. ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ 7ನೇ ಕ್ಲಾಸ್ ಅಲ್ಲಿ ಕಲ್ತಿದ್ರಲ್ಲ. ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ ಪರಿಚಲನಾ ವ್ಯವಸ್ಥೆ, ನಮ್ಮ ದೇಹದಲ್ಲಿ ಇರುವಂತಹ ಪರಿಚಲನಾ ವ್ಯವಸ್ಥೆ, ಜೀರ್ಣಕ್ರಿಯೆ, ಉಸಿರಾಟದ ಪ್ರಕ್ರಿಯೆ, ಇವೆಲ್ಲದರ ಬಗ್ಗೆ ನೀವು ತಿಳ್ಕೊಂಡಿದ್ರಿ. ಈಗ ಪ್ರತಿಯೊಂದು ಜೀವಿಯ ಉಳಿವಿಗಾಗಿ ಮತ್ತು ಈ ಆತನ ಬದುಕು ನಡೆಸುವಂತಕ್ಕಾಗಿ ಈ ಪ್ರಕ್ರಿಯೆಗಳು ಅವನಿಗೆ ಅತ್ಯಗತ್ಯ. ಉಸಿರಾಟ ಇಲ್ದೆ ಯಾರಾದ್ರೂ ಇರ್ತೀರಾ? ಊಟ ತಿಂಡಿ ಇಲ್ದೆ ಯಾರಾದ್ರೂ ಇರ್ಲಿಕ್ಕಾಗತ್ತಾ? ಆ ರಕ್ತದ ಪರಿಚಲನೆ ಇಲ್ದೆ ಇರ್ಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ಪ್ರತಿಯೊಂದು ಮುಖ್ಯ. ಅದೇ ರೀತಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಕುರಿತು ಕೂಡ ನೀವು ಕಲ್ತಿದ್ರಿ. ಈಗ ಪ್ರಭೇದಗಳ ಮುಂದುವರಿಕೆಗಾಗಿ ಸಂತಾನೋತ್ಪತ್ತಿ ಅನ್ನೋದು ಅಗತ್ಯ. ಸೊ ಜನರೇಷನ್ ನೆಕ್ಸ್ಟ್ ಆಗ್ಬೇಕಂದ್ರೆ ಅಫ್ಕೋರ್ಸ್ ರೀಪ್ರೊಡಕ್ಷನ್ ಅನ್ನೋದು ಆಗ್ಲೇಬೇಕಲ್ವಾ? ಒಂದ್ ವೇಳೆ ಜೀವಿಗಳೇನಾದರೂ ಸಂತಾನೋತ್ಪತ್ತಿ ಮಾಡದಿದ್ರೆ ಏನಾಗ್ತಾ ಇತ್ತು? ಮುಂದಿನ ಪೀಳಿಗೆ ಅನ್ನೋದೇ ಜನಿಸ್ತಾ ಇರ್ಲಿಲ್ಲ. ಪೀಳಿಗೆಯಿಂದ ಪೀಳಿಗೆಗೆ ಒಂದೇ ರೀತಿಯ ಜೀವಿಗಳು ಮುಂದುವರಿಯೋದನ್ನ ಖಾತರಿಪಡಿಸಿಕೊಳ್ಳಲು ಸಂತಾನೋತ್ಪತ್ತಿ, ರೀಪ್ರೊಡಕ್ಷನ್ ಬಹಳ ಮುಖ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಆದ್ರಿಂದ ಈ ನಿಟ್ಟಿನಲ್ಲಿ ನಾವು ಸಂತಾನೋತ್ಪತ್ತಿಯ ವಿಧಗಳನ್ನ ಬಗ್ಗೆ ನಾವು ತಿಳ್ಕೊಳೋದಾದ್ರೆ 2 ರೀತಿಯ ಸಂತಾನೋತ್ಪತ್ತಿ ವಿಧಾನಗಳಿರುತ್ತೆ. ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಮತ್ತಿನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಲೈಂಗಿಕ ಅಂದ್ರೆ ಸೆಕ್ಷುಯಲ್ ರೀಪ್ರೊಡಕ್ಷನ್. ಅಲೈಂಗಿಕ ಅಂತ ಹೇಳಿದ್ರೆ ನಾನ್ ಸೆಕ್ಷುಯಲ್ ಆರ್ ಎ ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಇದ್ರ ಅರ್ಥ. ಈಗ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು ಮೇಡಮ್? ಸೊ ನೀವು 7ನೇ ತರಗತಿಲಿ ಇದ್ದಾಗ ಯು ಹ್ಯಾಡ್ ಲರ್ನ್ಡ್ ಅಬೌಟ್ ಪ್ಲಾಂಟ್ ರೀಪ್ರೊಡಕ್ಷನ್. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಧ್ಯಯನವನ್ನ ನೀವು ಕಲ್ತಿದ್ವಿ. ಈಗ ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುವಂತಹ ಸಸ್ಯಗಳು ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳನ್ನ ಹೊಂದಿರುತ್ತೆ. ಅದೇ ರೀತಿ ಪ್ರಾಣಿಗಳಲ್ಲೂ ಸಹ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳನ್ನ ಹೊಂದಿರುತ್ತೆ. ಸಸ್ಯಗಳಂತೆಯೇ ಪ್ರಾಣಿಗಳಲ್ಲೂ ಕೂಡ ಸಂತಾನೋತ್ಪತ್ತಿ ಮಾಡುವಂತಹ ಅಂಗಗಳನ್ನ ನಾವು ಗ್ಯಾಮೆಟ್ ಅಂತ ಕರಿತೀವಿ. ಗ್ಯಾಮೆಟ್ ಅಂತ ಹೇಳಿದ್ರೆ ಲಿಂಗಾಣು ಅನ್ನುವಂತಹ ಅರ್ಥ ಬರುತ್ತೆ. ಮೊದಲನೇದಾಗಿ ಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ ತಿಳ್ಕೊಂತಾ ಇದೀವಿ. ಸೊ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಜೀವಿಗಳು ಏನಿರ್ತಾರೆ, ಅವರು ಸಂತಾನೋತ್ಪತ್ತಿಯನ್ನ ನಡೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಅಂಗಗಳಿರುತ್ತೆ. ಅದನ್ನ ನಾವು ಲಿಂಗಾಣು ಅಂತ ಕರಿತೀವಿ. ಲಿಂಗಾಣು ಅಂತ ಹೇಳಿದ್ರೆ ಗ್ಯಾಮೇಟ್ಸ್ ಅಂತ ಅರ್ಥ. ಈ ಲಿಂಗಾಣುಗಳ ಸಂಯೋಗ ಹೊಂದಿ ಯುಗ್ಮಜ ಒಂದು ಸೃಷ್ಟಿಯಾಗುತ್ತೆ. ಈ ಪದಗಳು ಈಗ ನಿಮ್ಗೆ ಸ್ವಲ್ಪ ಕ್ಲಿಷ್ಟಕರ ಅಂತ ಅನ್ಸ್ಬಹುದು, ಬಟ್ ಹೋಗ್ತಾ ಹೋಗ್ತಾ ಯು ಗೆಟ್ ಯೂಸ್ ಟು ಇಟ್. ಯುಗಜ ಅಂತ ಹೇಳಿದ್ರೆ ಯುಗ್ಮಜ ಅಂದ್ರೆ ಝೈಗಾಟ್ ಅಂತ ಅರ್ಥ. ಆಯ್ತಾ? ಫಲವತ್ತಾಗಿರುವಂತಹ ಒಂದು 2 ಜೀವಿಗಳಿಂದ ಉಂಟಾಗುವಂತಹದ್ದು ಈ ಝೈಗಾಟ್. ಓಕೆ, ಆ ಲಿಂಗಾಣುಗಳ ಗ್ಯಾಮೆಟ್ಸ್ ಗಳ ಸಂಯೋಗದಿಂದ ಓಕೆ ಉಂಟಾಗುವಂಥದ್ದು ಯುಗ್ಮಜ. ಈ ಯುಗ್ಮಜ ಹೊಸ ಜೀವಿಯಾಗಿ ಬೆಳೆಯುತ್ತೆ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ಪ್ರಾರಂಭವಾಗುವ ಈ ರೀತಿ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಈ ಅಧ್ಯಾಯದಲ್ಲಿ ಮಾನವರ ಸಂತಾನೋತ್ಪತ್ತಿ ಅಂಗಗಳ ಕುರಿತು ತಿಳಿಯುವಂತಹ ಪ್ರಯತ್ನವನ್ನ ನಾವು ಮಾಡೋಣ. ಇಲ್ಲಿ ಕಾಣ್ತಾ ಇದೆಯಲ್ಲ,
ಏನಾಗುತ್ತೆ, ಇದನ್ನ ನಾವು ಯುಗ್ಮಜ ಅಥವಾ ಝೈಗಾಟ್ ಅಂತ ಕರಿತೀವಿ. ಈ ತರ ಆಕಾರದಲ್ಲಿ ಅದು ಇರುತ್ತೆ. 4 ಭಾಗವಾಗಿ ಯಾಕಾಗುತ್ತೆ? ಇದು ಮೊದಲನೇದಾಗಿ ಏನಾಗುತ್ತೆ, ಈ ಹೆಣ್ಣಿನ ಸಂತಾನೋಪ ಸಂತಾನೋತ್ಪತ್ತಿ ಅಂಗಗಳಲ್ಲಿ ಉತ್ಪಾದನೆಯಾಗುವಂತಹ ಈ ಒಂದು ಎಗ್ಸ್ ಅಂತ ಕರಿತೀವಿ, ಮೊಟ್ಟೆಗಳೇನಿರುತ್ತೆ, ಅದರ ಜೊತೆಗೆ ಈ ಗಂಡಿನ ಸಂತಾನೋತ್ಪತ್ತಿ ಅಂಗಗಳಿಂದ ಉತ್ಪಾದನೆ ಆಗುವಂತಹ ವೀರ್ಯ, ಇವೆರಡೂ ಸೇರಿ ಒಂದು ಮೊಟ್ಟೆ ಆಗುತ್ತೆ. ಫರ್ಟಿಲೈಸ್ಡ್ ಎಗ್ ಅಂತ ಕರಿತೀವಿ, ಫಲವತ್ತವಾಗಿರುವಂತಹ ಮೊಟ್ಟೆ. ಅದು 4 ಭಾಗವಾಗಿ ವಿಂಗಡಣೆ ಆಗ್ತಾ ಹೋಗುತ್ತೆ. ಇದನ್ನ ನಾವು ಯುಗ್ಮಜ ಅಂತ ಕರಿತೀವಿ. ಯುಗ್ಮಜದಿಂದ ಭ್ರೂಣ ಆಗುತ್ತೆ, ಭ್ರೂಣದಿಂದ ಶಿಶು ಆಗುತ್ತಾ ಹೋಗುತ್ತೆ. ಇದು ಗಂಡಿನ ಸಂತಾನೋತ್ಪತ್ತಿ ಅಂಗದಲ್ಲಿ ಕಂಡು ಬರುವಂತಹದ್ದು. ಇದನ್ನ ನಾವು ವೀರ್ಯಾಣು ಅಥವಾ ಸ್ಪರ್ಮ್ಸ್ ಅಂತ ಕರಿತೀವಿ. ಈಗ ಗಂಡು ಸಂತಾನೋತ್ಪತ್ತಿ ಅಂಗಗಳು ಒಂದು ಜೊತೆ ವೃಷಣ, ವೃಷಣ ಅಂತ ಹೇಳಿದ್ರೆ ಟೆಸ್ಟಿಸ್ ಅಂತ ಕರಿತೀವಿ. ಈ ರೀತಿಯಾಗಿ ಇರುತ್ತೆ. ಒಂದು ಜೊತೆಯ ವೃಷಣ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಪಿಕ್ಚರ್ಗಳಿದೆ. 2 ವೀರ್ಯನಾಳಗಳು, ವೀರ್ಯನಾಳಗಳು ಅಂತ ಹೇಳಿದ್ರೆ ಸ್ಪರ್ಮ್ ಡಕ್ಟ್ಸ್ ಅಂತ ಕರಿತೀವಿ. ಮತ್ತು ಒಂದು ಶಿಶ್ನ, ಶಿಶ್ನ ಅಂದ್ರೆ ಪೆನಿಸ್ ಅಂತ ಕರಿತೀವಿ. ಇವುಗಳನ್ನ ಒಳಗೊಂಡಿರುತ್ತೆ. ಈಗ ವೃಷಣಗಳು ವೀರ್ಯಾಣು ಅಂತ ಕರೆಯಲಾಗುವಂತಹ ಗಂಡು ಲಿಂಗಾಣುಗಳ ಉತ್ಪಾದನೆಯನ್ನ ಮಾಡ್ತಾ ಹೋಗುತ್ತೆ. ನಾ ಈ ಹಿಂದೆ ತೋರಿಸ್ದಂಗೆ ತಲೆ ಮತ್ತು ಬಾಲದ ಆಕಾರ ಇದೆ, ಹಾವಿನ ಆಕಾರದಲ್ಲಿ ಇರುತ್ತೆ ಇದು. ಇದನ್ನ ವೀರ್ಯಾಣು. ಸೊ ಈ ವೀರ್ಯಾಣು ಈ ಒಂದು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ, ಪುರುಷ ಸಂತಾನೋತ್ಪತ್ತಿಯ ಅಂಗದಲ್ಲಿ ಉತ್ಪಾದನೆಯಾಗುವಂಥದ್ದು. ಈ ವೀರ್ಯಾಣುಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಾದ್ರೂ ಕೂಡ ಪ್ರತಿಯೊಂದು ಶಿರ, ಮಧ್ಯಭಾಗ ಮತ್ತು ಬಾಲವನ್ನ ಹೊಂದಿರುತ್ತೆ. ನೀವು ಈ ಪಿಕ್ಚರ್ ಅಲ್ಲಿ ನೋಡ್ತಾ ಹೋಗಬಹುದು. ಈ ವೀರ್ಯಾಣುಗೆ ಒಂದು ತಲೆ, ಮಧ್ಯಭಾಗ ಹಾಗೂ ಬಹಳ ತುದಿಯಾದಂತಹ ತೆಳುಭಾಗ ಅಥವಾ ಬಾಲದ ಭಾಗವನ್ನ ಅದು ಹೊಂದಿರುತ್ತೆ. ಈ ವೀರ್ಯಾಣುಗಳು ಒಂದೇ ಜೀವಕೋಶವಾಗಿ ಕಾಣಿಸುತ್ತೆ. ವಾಸ್ತವದಲ್ಲಿ ಪ್ರತಿಯೊಂದು ವೀರ್ಯಾಣುವು ಜೀವಕೋಶದ ಎಲ್ಲಾ ಘಟಕಗಳನ್ನ ಹೊಂದಿರುತ್ತೆ, ಮತ್ತೆ ಒಂದೇ ಒಂದು ಜೀವಕೋಶ ಆಗುತ್ತೆ, ಎಲ್ಲ ಕಂಟಿನ್ಯೂಸ್ ಆಗಿ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಈ ವೀರ್ಯಾಣುವಿನ ಶಿರ, ಮಧ್ಯದ ಭಾಗ ಹಾಗೂ ಬಾಲವನ್ನ ಅಲ್ಲಿ ತೋರಿಸಿದ್ದಾರೆ. ಇದೇ ರೀತಿ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಸಹ ಅಷ್ಟೇ. ನೋಡಿ, ಈ ರೀತಿ ಇರುವಂತಹ ಮೊಟ್ಟೆಗೆ ವೀರ್ಯಾಣು ತಾಗಿ ಅದು ಯುಗ್ಮಜವಾಗುತ್ತೆ, ಝೈಗಾಟ್ ಆಗಿ ಫಾರ್ಮ್ ಆಗುತ್ತೆ. ಸೊ ಒಂದೇ ಒಂದು ಎಕ್ಸೆಲ್ ನ ಪ್ರೊಡಕ್ಷನ್ ಆಗುತ್ತೆ ನಮ್ಮ ದೇಹದಲ್ಲಿ, ಆದ್ರೆ ಅದಕ್ಕೆ ಮಿಲಿಯನ್ ಗಟ್ಲೆ ಈ ವೀರ್ಯಗಳ ಉತ್ಪಾದನೆ ಆಗುತ್ತೆ. ಆದ್ರೆ ಅದ್ರಲ್ಲಿ ಗೆಲ್ಲುವಂತಹದ್ದು ಬರೀ ಒಂದೇ ಒಂದು ವೀರ್ಯಾಣು ಮಾತ್ರ. ಇನ್ನು ಈ ಚಿತ್ರದಲ್ಲಿ ಕಾಣ್ತಾ ಇರೋದು ನೀವು ಹೆಣ್ಣಿನ ರಿಪ್ರೊಡಕ್ಟಿವ್ ಆರ್ಗನ್ ಅಥವಾ ಹೆಣ್ಣಿನ ಸಂತಾನೋತ್ಪತ್ತಿ ಅಂಗ. ಈ ಅಂಗವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಒಂದು ಜೊತೆ ಅಂಡಾಶಯಗಳು, ಅಂಡಾಶಯಗಳು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ಓವರೀಸ್ ಅಂತ ಕರಿತೀವಿ. ಅಂಡಾಶಯಗಳು ಅಂತ ಹೇಳಿದ್ರೆ ಓವರೀಸ್ ಅಂತ ಕರಿತೀವಿ. ಅಂಡನಾಳಗಳು ಯಾವ ರೀತಿಯಲ್ಲಿ ಪುರುಷ ಒಂದು ರಿಪ್ರೊಡಕ್ಟಿವ್ ಆರ್ಗನ್, ಸಂತಾನೋತ್ಪತ್ತಿ ಅಂಗಗಳಲ್ಲಿ ನಮ್ಗೆ ವೀರ್ಯ ನಾಳ ಇತ್ತೋ, ಅದೇ ರೀತಿ ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳಲ್ಲಿ ಒಂದು ಜೊತೆಯಾದಂತಹ ಅಂಡನಾಳಗಳು ಇರುತ್ತೆ. ಈ ಅಂಡನಾಳಗಳಿಂದನೇ ಆ ಒಂದು ಮೊಟ್ಟೆಯ ಉತ್ಪಾದನೆ ಅನ್ನೋದಾಗುತ್ತೆ. ಇದನ್ನ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಕರಿತೀವಿ. ಅಂಡನಾಳಗಳನ್ನ ಏನಂತ ಕರಿತೀವಿ? ಫೆಲೋಪಿಯನ್ ಟ್ಯೂಬ್ಸ್ ಅಂತ ಕರಿತೀವಿ. ಮತ್ತು ಗರ್ಭಾಶಯ, ಈ ಮಧ್ಯಭಾಗ ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ, ಇದನ್ನ ನಾವು ಗರ್ಭಾಶಯ ಅಥವಾ ಯೂಟ್ರಸ್ ಅಂತ ಕರಿತೀವಿ. ಸೊ ಓವರೀಸ್ಗಳು ಇರುತ್ತೆ. ಓವಿಡಕ್ಟ್ ಅಂತ ಹೇಳಿದ್ರೆ ಫೆಲೋಪಿಯನ್ ಟ್ಯೂಬ್ಸ್ ಇರುವಂತಹ ಜಾಗ, ಅಂಡನಾಳಗಳಿರುತ್ತೆ. ಅದೇ ರೀತಿ ಯೂಟ್ರಸ್ ಗಳಿರುತ್ತೆ. ಈ ಅಂಡಾಶಯವು ಹೇಗೆ ಪುರುಷನ ಸಂತಾನೋತ್ಪತ್ತಿ ಅಂಗದಿಂದ ವೀರ್ಯಾಣುಗಳ ಬಿಡುಗಡೆ ಆಗುತ್ತೋ, ಅದೇ ರೀತಿ ಹೆಣ್ಣಿನ ಸಂತಾನೋತ್ಪತ್ತಿ ಅಂಗಗಳಿಂದ, ಈ ಅಂಡಾಶಯದಿಂದ ಅಂಡಗಳು, ಅಂಡ ಅಂದ್ರೆ ಹಿಂದಿಯಲ್ಲಿ ಅಂಡ ಅಂದ್ರೆ ಏನು? ಮೊಟ್ಟೆ ಅಲ್ವಾ? ಅಂಡಗಳು, ಅದನ್ನ ಓವಾ ಅಂತ ಕರಿತೀವಿ. OVA, ಓವಾ ಅಂತ ಕರೆಯಲಾಗುವಂತಹ ಹೆಣ್ಣು ಲಿಂಗಾಣುಗಳ ಉತ್ಪಾದನೆ ಆಗ್ತಾ ಬರುತ್ತೆ. ಸೊ ಮೇಡಮ್, ನಮಗೆ ಮುಜುಗರ ಆಗುತ್ತೆ ಈ ಪಾಠ ಯಾಕೆ ಹೀಗಿದೆ ಅನ್ನೋ ರೀತಿನ ಬಿಟ್ಟು, ಈ ಪಾಠದಿಂದ ನಮ್ಗೆ ಕಲ್ತ್ಕೊಳ್ಲಿಕ್ಕೆ ಏನ್ ಸಿಗುತ್ತೆ ಅನ್ನೋದನ್ನ ಅರ್ಥೈಸ್ಕೊಂತಾ ಹೋಗ್ಬೇಕು. ಹೈಸ್ಕೂಲ್ಗೆ ಬಂದಿರ್ತೀರಾ, ಹದಿಹರಿಯಕ್ಕೆ ಬಂದಿರ್ತೀರಾ, ಟೀನೇಜ್ಗೆ ಬಂದಿರ್ತೀರಾ ಅಂದ್ರೆ ಅದಕ್ಕೆ ತಕ್ಕಂತಹ ಮೆಚ್ಯೂರಿಟಿ ನಿಮ್ಮಲ್ಲಿ ಇರುತ್ತೆ. ಎಲ್ಲಾರು ಹೇಳಿ ನೋಡೋಣ,
ಪುರುಷನ ಲಿಂಗಾಣುಗಳಿಂದ ಉತ್ಪಾದನೆ ಆಗುವಂತಹ ಪುರುಷನ ಸಂತಾನೋತ್ಪತ್ತಿ ಅಂಗದಿಂದ ಉತ್ಪಾದನೆ ಆಗುವಂತಹ ಲಿಂಗಾಣು ಯಾವುದು? ಸ್ಪರ್ಮ್ ಅಥವಾ ವೀರ್ಯಾಣು ಅಂತ ನಾವು ಕರಿತೀವಿ. ಅದೇ ರೀತಿ ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳಿಂದ ಉತ್ಪಾದನೆಯಾಗುವಂತಹ ಲಿಂಗಾಣು ಅಂಡಗಳು ಅಂತ ಕರಿತೀವಿ. ಸೊ ಅಂಡಗಳು ಈ ರೀತಿ ಮೊಟ್ಟೆಯ ಆಕಾರದಲ್ಲಿ ಇರುತ್ತೆ. ವೀರ್ಯಾಣು ಈ ರೀತಿ ಉದ್ದದ ಬಾಲವನ್ನ ಹೊಂದು ಒಂದು ತಲೆಯ ಭಾಗವನ್ನ ಹೊಂದಿರುತ್ತೆ. ಮಧ್ಯಭಾಗ ಬೇರೆ ರೀತಿ ಇರುತ್ತೆ. ಚಿಕ್ಕಿರಿದಾದ ಬಾಲ ಇರುತ್ತೆ. ಈ ರೀತಿಯಾಗಿರುತ್ತೆ. ಈ ವೀರ್ಯಾಣು ಅಂಡಗಳ ಬಗ್ಗೆ ಹಾಗೂ ಪುರುಷ ಹಾಗೂ ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳು ಹಾಗೂ ಅವುಗಳ ಕಾರ್ಯವೈಖರ್ಯಗಳ ಬಗ್ಗೆ ನಾವು ಮುಂದಿನ ಕ್ಲಾಸ್ನಲ್ಲಿ ತಿಳ್ಕೊಂತಾ ಹೋಗೋಣ. ಸೊ ಈ ಪಾಠವನ್ನ ಎಜುಕೇಶನಲ್ ಪರ್ಪಸ್ ನೀವು ಜ್ಞಾನದ ವೃದ್ಧಿಗೋಸ್ಕರ ಅರ್ಥೈಸ್ಕೊಂತಾ ಹೋಗ್ಬೇಕು. ಯಾವುದೇ ರೀತಿ ಮುಜುಗರ ಹಾಗೂ ಸಂಕುಚಿತತೆಯ ಭಾವನೆಯನ್ನ ಇಟ್ಕೊಬಾರ್ದು ಅಂತ ವಿನಂತಿಸ್ಕೊಳ್ತೀವಿ. ಅದರ ಜೊತೆಗೆ ಈ ಹಿಂದೆ ಮಾಡಿದಂತಹ ಪಾಠ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ, ಈ ಪಾಠದ ಕುರಿತಾದಂತಹ ಬಹು ಆಯ್ಕೆ ಪ್ರಶ್ನೆಗಳ ಪರೀಕ್ಷೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಮುಂದಿನ ಬುಧವಾರ ನಮ್ಮ ಕ್ಲಾಸ್ ನಲ್ಲಿ ಇರುತ್ತೆ. ಸಿದ್ಧರಾಗಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆ, ನಮಸ್ಕಾರ, ಶುಭ ದಿನ.